ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಹಾಗೆ ಏನೇನಾಯಿತು ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಇವತ್ತು ಏನೇನು ಚರ್ಚೆ ಆಗಬೇಕು ಕಿಚ್ಚನ ಪಂಚಾಯಿತಿಯಲ್ಲಿ ಅದು ಕೂಡ ನೋಡ್ತಾ ಹೋಗೋಣ. ದಿನ ಬೆಳಗ್ಗೆ ಕಲರ್ಸ್ ಕನ್ನಡ ಒಂದು ಪ್ರೊಮೋನ ಬಿಡುತ್ತೆ. ಆ ಪ್ರೊಮೋದಲ್ಲಿ ಗಲಾಟೆ ಜಗಳ ಒಂದು ರೀತಿ ಬಿಗ್ ಬಾಸ್ ಮನೆಯೇ ರಣರಂಗ ಆಗಿದೆ ಅನ್ನೋ ರೀತಿಯಲ್ಲಿ ತೋರಿಸುತ್ತೆ. ಬಟ್ ಎಪಿಸೋಡಲ್ಲಿ ನೋಡ್ತಾ ಹೋದಂಗೆ ಅಷ್ಟೊಂದೇನು ಮಜಾ ಇರಲಿಲ್ಲ. ಈ ಕಡೆ ಚಂದ್ರಪ್ರಭಾ ಹಾಗೆ ಡಾಗ್ ಸತೀಶ್ ಅವರ ಜಗಳ ಹೆಚ್ಚಿರುತ್ತೆ. ಅಣ್ಣ ಬೇಗ ಬನ್ನಿ ಅಣ್ಣ ಅಂತ ಚಂದ್ರಪ್ರಭಾ ಹೇಳ್ತಾರೆ. ನನ್ನ ಕೈಯಲ್ಲಿ 2 ಗಂಟೆ ಕಾಯೋಕ್ಕಾಗಲ್ಲ, ನೀರು ಕುಡಿಬೇಕು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಬೆಳಗಿಂದ ಒಂದೇ ಕಡೆ ಕೂತಿದ್ದೀನಿ, ಕಷ್ಟ ಆಗ್ತಾ ಇದೆ, ನೀರು ಕುಡಿಯೋದು ಬೇಡವ, ನಾನು ಎಲ್ಲ ನಿಮ್ದೆ ನೋಡ್ಕೊಂಡ್ರೆ ನಂದು ಯಾರು ನೋಡ್ಕೊಳ್ತಾರೆ ಅನ್ನೋ ರೀತಿ ಸಿಟ್ಟಿನಿಂದ ಚಂದ್ರಪ್ರಭಾ ಕೈಯಲ್ಲಿಟ್ಕೊಂಡಂತಹ ಗ್ಲಾಸನ್ನು ಹೊಡೆದಾಕ್ತಾರೆ. ಸೊ ಮನೆಯ ನಿಯಮವನ್ನು ನೀವು ಮೀರಿದ್ದೀರಿ, ಸೊ ಹೀಗಾಗಿ ಕಾಕ್ರೋಚ್ ಅವರಾಗಿರಬಹುದು, ಬೇರೆ ಎಲ್ಲರೂ ಕೂಡ ಚಂದ್ರಪ್ರಭಾ ಅವರಿಗೆ ಬೈತಾರೆ. ಹಾಗೆಯೇ ಬಯೋದ್ರ ಜೊತೆಗೆ ಸತೀಶ್ ಅವ್ರಿಗೂ ಕೂಡ ಹೇಳ್ತಾರೆ ಈ ರೀತಿಯೆಲ್ಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ವೇಳೆ ಸತೀಶ್ ಅವರು ನಂದೇನಿದೆ ಅದು ಆಗುವವರೆಗೂ ನಾನು ಹೊರಗಡೆ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಹೋಗ್ತಾರೆ. ನಾನು ಬರೋವರೆಗೂ ನೀನು ಆಚೆನೇ ಕೂತ್ಕೊಂಡು ಕಾಯಬೇಕು. ಈ ಕಡೆ ಮನೆಯವರೆಲ್ಲ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅಶ್ವಿನಿ ಆಗಿರಬಹುದು, ಜಾನ್ವಿ ಆಗಿರಬಹುದು, ಒಂದು ರೀತಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ. ಬಟ್ ಇದು ಅಂತ್ಯ ಕಾಣೋ ರೀತಿ ಕಾಣಲಿಲ್ಲ. ಬಟ್ ಆಮೇಲೆ ಎಪಿಸೋಡ್ನ ನೋಡ್ತಾ ಹೋದಂಗೆ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ, ಅದು ಬೇರೆ ವಿಚಾರ. ಅದು ಅಲ್ಲದೆ ಚಂದ್ರಪ್ರಭಾ ಅವರು ಸ್ಟಾರ್ಟಿಂಗ್ ಡೇ ಇಂದ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ಕೊಂಡೇ ಬಂದಿದ್ದಾರೆ. ಡಾಗ್ ಸತೀಶ್ ಅವರ ಒಂದಷ್ಟು ಅಂದರೆ ವೀಕೆಂಡಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿತ್ತು. ಇನ್ನು ಈ ವಿಚಾರದಲ್ಲಿ ಧನುಷ್ ಅವರು ತುಂಬ ಕೋಪ ಮಾಡ್ಕೊಳ್ತಾರೆ. ಬಿಕಾಸ್ ಯಾರೇ ಅವ್ರ ಸ್ಥಾನದಲ್ಲಿದ್ದರೂ ಕೋಪ ಮಾಡ್ಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಅವ್ರಿಗೆ ಕಾಯೋಕ್ಕಾಗುತ್ತಾ ಅಂತ ಹೇಳಿದ್ದಾರೆ. ನಾನು ಹೋದರೆ ಇಷ್ಟೇ ಹೊತ್ತಾಗದಪ್ಪ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಮಾಡೋದನ್ನೇ ಮಾಡ್ತೀನಿ ಅನ್ನೋದು ಡಾಗ್ ಸತೀಶ್ ಅವರ ವಾದ ಆಗಿರುತ್ತೆ. ಸತೀಶ್ ಅವರು ಸಿಟ್ಟಿನಿಂದ ಕೂಡ ಮಾತಾಡ್ತಾರೆ. ಇದಕ್ಕೆ ಧನುಷ್ ಅವರು ಏನು ಹೊಡೆಯೋಕ್ಕೆ ಬರ್ತೀಯೇನಪ್ಪ ನನಗೆ ಅಂತೇಳಿ ಅವರು ಕೂಡ ಏಕವಚನದಲ್ಲಿ ಮಾತಾಡ್ತಾರೆ. ಇದೆಲ್ಲ ನೆನ್ನೆ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ. ಸದ್ಯಕ್ಕೆ ದೊಡ್ಡ ಮನೆ ಒಳಗಡೆ ಜಂಟಿಗಳ ನಡುವೆ ದೊಡ್ಡ ಜಗಳನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅನಂತರದಲ್ಲಿ ಟಾಸ್ಕ್ ಆಡ್ತಾರೆ. ಕಾವ್ಯ ತುಂಬ ಚೆನ್ನಾಗಿ ಟಾಸ್ಕನ್ನು ಆಡ್ತಾ ಹೋಗ್ತಾರೆ. ಈ ಕಡೆ ಜಾನ್ವಿನೂ ಕೂಡ ಭಾಳ ಚೆನ್ನಾಗಿ ಆಡ್ತಾರೆ. ಬಟ್ ಜಾನ್ವಿ ಕಂಪೇರ್ ಮಾಡಿದ್ರೆ ಕಾವ್ಯ ಇನ್ನೂ ಚೆನ್ನಾಗಿ ಆಡಿರ್ತಾರೆ. ಈ ವಿಚಾರ ವೀಕೆಂಡ್ ಎಪಿಸೋಡ್ನಲ್ಲಿ ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಧನುಷ್ ಹಾಗೇನೆ ಸತೀಶ್ ಬಿಗ್ ಫೈಟ್ ಆಗುತ್ತೆ. ಈ ಕಡೆ ಚಂದ್ರಪ್ರಭಾ ಅವರು ಕೋಪ ಮಾಡ್ಕೊತಾರೆ. ಒಂದು ರೀತಿಯಲ್ಲಿ ಎಲ್ಲರೂ ಹೇಳ್ತಿರುವಂತಹ ಪ್ರಕಾರ ಅಶ್ವಿನಿ ಅವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಡಬಲ್ ಗೇಮ್ ಏನಾದರೂ ಆಡ್ತಾ ಇದ್ದಾರೆ. ಯಾರು ಕೂಡ ನೇರವಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಎಲ್ಲರ ಜೊತೆಗೂ ನಾವು ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ನಾಮಿನೇಷನ್ ಅಂತ ಬಂದರೆ ಎಲ್ಲರೂ ಕೂಡ ತಪ್ಪಿಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಾವ್ಯ ಗಿಲ್ಲಿಯಿಂದ ಸೇಫ್ ಆಗ್ತಾ ಇದ್ದಾರೆ ಅಂತ. ಬಟ್ ನಿಜವಾಗ್ಲೂ ನೆನ್ನೆ ಎಪಿಸೋಡ್ನಲ್ಲಿ ಕಾವ್ಯ ತುಂಬ ಚೆನ್ನಾಗಿ ಗೇಮ್ ಎಲ್ಲ ಆಡ್ಕೊಂಡ್ರು, ಟಾಸ್ಕನ್ನು ಕೂಡ ಚೆನ್ನಾಗಿ ಆಡಿದ್ರು. ಸತೀಶ್ ಹಾಗೆ ಚಂದ್ರಪ್ರಭಾ ತುಂಬ ಒಳ್ಳೆ ಜೋಡಿ ಆಗಿದ್ರು ಇಬ್ರು ಕೂಡ. ಬಟ್ ಯಾಕೆ ಇಬ್ರು ಕೂಡ ಸ್ವಲ್ಪ ಓವರಾಗಿ ನೆನ್ನೆ ಏನಾದರೂ ಬಿಹೇವ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸತೀಶ್ ಹತ್ರ ಬೇಕಂತಲೇ ಚಂದ್ರಪ್ರಭಾ ಏನಾದರೂ ಸ್ವಲ್ಪ ನಾನು ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ ಗಲಾಟೆ ಏನಾದರೂ ಮಾಡಿದ್ರಾ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ನಿಧಾನವಾಗಿ ಸಮಾಧಾನ ಮಾಡಿದ್ರು ಕೂಡ ಯಾರು ಕೂಡ ಒಪ್ಕೊಳ್ಳಿಲ್ಲ. ಈ ವೀಕ್ನಲ್ಲಿ ಏನಾದರೂ ಗಿಲ್ಲಿ ಕಾವ್ಯಗೆ ಕಿಚ್ಚನ ಚಪ್ಪಾಳೆ ಬರಬಹುದಾ ಅಂತ ಎಲ್ಲರೂ ಕೂಡ ಬಯಸ್ತಾ ಇರೋದು. ಗಿಲ್ಲಿ ಕಾವ್ಯಗೆ ಕಿಚ್ಚನ ಚಪ್ಪಾಳೆ ಬರಬೇಕು ಅಂತ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಶ್ವಿನಿ ಹಾಗೆ ಜಾನ್ವಿ ಅವರಿಗೆ ಸುದೀಪ್ ಸರ್ ಏನಾದ್ರು ಕ್ಲಾಸ್ ತಗೊಳ್ತಾರ ಅಂತ. ಓಕೆ, ಈ ವೀಕೆಂಡ್ನಲ್ಲಿ ಅಂದರೆ ಇವತ್ತು ನಾಳೆ ಸುದೀಪ್ ಸರ್ ಒಂದಷ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸನ್ನು ತಗೊಳ್ಳೋದಿದೆ ಒಂದಷ್ಟು ಕಂಟೆಸ್ಟೆಂಟ್ಗಳಿಗೆ. ಏನು ಪ್ರಶ್ನೆ, ಜನಗಳೇ ಹೇಳಿರುವಂತಹ ಪ್ರಶ್ನೆಗಳು ಇದು. ಹಾಗಾದರೆ ಏನು ಅದು ಅಂತ ನೋಡ್ತಾ ಹೋಗೋಣ. ಕೆಲವೊಂದು ಕಡೆ ಮಲ್ಲಮ್ಮ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಅದನ್ನು ಸುದೀಪ್ ಸರ್ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಕಾವ್ಯ ಅವರು ಒಂದು ವಾಶ್ರೂಮ್ ಅಂತ ವಿಚಾರ ಬಂದಾಗ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಆದರೆ ಮಲ್ಲಮ್ಮ ಅವರು ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಸೊ ಹೀಗಾಗಿ ಇದೊಂದು ಚರ್ಚೆ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ಜನಗಳೇ. ಆ ನಂತರದಲ್ಲಿ ಜಾನ್ವಿ ಆಗಿ ಅಶ್ವಿನಿ ಅವರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಳ್ಳೇಬೇಕು, ಅದು ಸ್ವಲ್ಪ ಸ್ಪೆಷಲ್ ಆಗಿ ಕ್ಲಾಸ್ ತಗೊಳ್ಬೇಕು ಅಂತ ಹೇಳ್ತಿರೋದು. ಸರಿ, ಎಷ್ಟು ಕ್ಲಾಸ್ ತಗೊಳ್ತಾರೆ ಅನ್ನೋದು ಕೂಡ ನೋಡೋಣ. ಅಶ್ವಿನಿ ಅವರೇ ಎಲ್ಲದಕ್ಕೂ ಮುಂದೆ ಬರ್ತಿದ್ದಾರೆ. ಒಂದು ಕಡೆ ಅವರಿಗೆ ಗೇಮ್ ಏನು ಅಂತ ಅರ್ಥನೇ ಆಗಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅಶ್ವಿನಿನೇ ಮುಂದೆ ಬರ್ತಿದ್ದಾರೆ. ಯಾರಿಗೂ ಕೂಡ ಒಂಟಿಗಳಲ್ಲಿ ಬಿಡ್ತಾ ಇಲ್ಲ. ಅಶ್ವಿನಿ ಅವರೇ ತಾವೇ ಹೈಲೈಟ್ ಆಗಬೇಕು ಅಂತ ಈ ರೀತಿ ಏನಾದರೂ ಮಾಡ್ತಿದ್ದಾರಾ ಅಂತ. ಸೊ ಗೊತ್ತಿಲ್ಲ, ಇದು ಕೂಡ ಚರ್ಚೆ ಆಗಬಹುದೇನೋ. ಯಾಕೆಂದರೆ ರಕ್ಷಿತಾಗೂ ಕೊಡ್ಬೋದಿತ್ತು, ಆದರೆ ರಕ್ಷಿತಾಗೆ ಅವಕಾಶನೇ ಕೊಡಲಿಲ್ಲ. ಸೊ ಇದು ಕೂಡ ಚರ್ಚೆ ಆಗುತ್ತೇನೋ ಗೊತ್ತಿಲ್ಲ. ಹಾಗಾದರೆ ರಕ್ಷಿತಾ ಯಾಕಿದ್ದಾರೆ? ಜಗಳ ಮಾಡೋಕ್ಕಿದಾರ ಬರೀ, ಅಥವಾ ಮಾತಾಡೋಕ್ಕಿದಾರ, ಕಾಮಿಡಿ ಪೀಸ್ ಆಗಿದ್ದಾರ ಬಿಗ್ ಬಾಸ್ ಮನೆಯಲ್ಲಿ? ಗೊತ್ತಿಲ್ಲ, ಅದು ಕೂಡ ಚರ್ಚೆ ಆಗಬಹುದು. ಇನ್ನೊಂದು ಕಡೆ ಗೇಮ್ ಏನು ಅಂತ ಇಡೀ ಮನೆ ಮಂದಿಗೆ ಇಷ್ಟು ದಿನ ಆದರೂ ಒಂದು ಟಾಸ್ಕ್ ಏನು ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಕೇಳಿಸ್ಕೊಳ್ಳುವಂತಹ ಪೇಷನ್ ಅವರಿಗಿಲ್ಲ. ಬರೀ ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಪರ್ಸ್ನಲ್ ಅಟ್ಯಾಕ್ ಮಾಡಿಕೊಂಡು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಸೊ ಈ ಪ್ರಶ್ನೆ ಕೂಡ ಸುದೀಪ್ ಸರ್ ಮಾಡಬೇಕು ಅನ್ನೋದು ಜನಗಳ ಆಶಯ ಆಗಿದೆ.
ಸೊ ಒಂದಷ್ಟು ಜನರು ಅಹಂಕಾರದ ಮಾತುಗಳು, ಅಶ್ವಿನಿ ಗೌಡ ಹಾಕೋದು ಎಲ್ಲ ಡೈಮಂಡ್ ಅಂತೆ, ಹಾಗೆ ಅಶ್ವಿನಿ ಗೌಡ ಅವರು ಕಾವ್ಯಗೆ ಫ್ರೀ ಪ್ರಾಡಕ್ಟ್ ಅಂದರು, ಅದನ್ನು ಸುದೀಪ್ ಸರ್ ಕೇಳಲೇಬೇಕು ಅಂತ ಹೇಳಿರುವಂಥದ್ದು. ಹಾಗೆ ರಕ್ಷಿತಾಗೆ ಕಾರ್ಟೂನ್ ಅಂತ ಅಂದರು, ಧ್ರುವಾಗೆ ನಿಮಗೆ ಗೇಮ್ ಟಾಸ್ಕ್ ಆಡೋ ಶಕ್ತಿನೇ ಇಲ್ಲ ಅಂತ ಅಂದರು, ಹಾಗೆ ಆ್ಯಶ್ಗೆ ಬ್ಲಡಿ ಮೈ ಫೂಟ್ ಅಂತ ಅಂದರು, ಆ್ಯಂಡ್ ಜಾನ್ವಿ ಅವರು ರಾಶಿಗೆ ಚೈಲ್ಡ್ ಚಪಾತಿ ಅಂತಂದರು. ಸೊ ಇದನ್ನೆಲ್ಲವನ್ನು ಕೂಡ ಸುದೀಪ್ ಸರ್ ಕೇಳಲೇಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅನುಯಾಯಿಗಳು ಅಂತ ಅಂದರು, ಅಂದರೆ ಇವರೆಲ್ಲ ಅಸುರಾಧಿಪತಿ ಅನುಯಾಯಿಗಳು, ಲೈಕ್ ಈ ರೀತಿ ಒಂದಷ್ಟು ಮಾತಾಡಿದರು. ಸೊ ಹಾಗೆ ಮಲ್ಲಮ್ಮ 6 ಅಂತಸ್ತಿನ ಬಿಲ್ಡಿಂಗ್ ನೋಡಿದ್ದೀನಿ ಅಂದರು. ಇವೆಲ್ಲ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಲೇಬೇಕು ಅಂತ ಜನಗಳು ಹೇಳ್ತಾ ಇರುವಂಥದ್ದು. ಬಟ್ ಇವೆಲ್ಲ ಚರ್ಚೆ ಆಗುತ್ತೋ ಅಥವಾ ಆಗಲ್ವೋ ಅನ್ನೋದನ್ನ ನೋಡೋಣ. ಈ ವೀಕ್ ಅಂತೂ ಕಿಚ್ಚಿನ ಪಂಚಾಯಿತಿ ತುಂಬ ಚೆನ್ನಾಗಿದೆ, ಯಾಕಂದರೆ 2ನೇ ವಾರ ಆಗಿರುವುದರಿಂದ ಆ ಒಂದು ಕ್ಲಾಸ್ ಅಂತೂ ಸುದೀಪ್ ಸರ್ ತಗೊಳ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಆದರೆ ಈ ಒಂದಷ್ಟು ಅಂಶ ತಗೊಳ್ತಾ ಹೋಗುತ್ತಾದ್ರೆ ಬಿಗ್ ಬಾಸ್ ಇನ್ನೂ ಚೆನ್ನಾಗಿ ಮಜಾ ಬರುತ್ತೆ ನೋಡಲಿಕ್ಕೆ ಅಂತ ಹೇಳ್ಬೋದು. ಯಾಕೆಂದರೆ ಸ್ಪರ್ಧಿಗಳಲ್ಲಿ ಈಗ ಕಮ್ಮಿ ಆಗ್ತಾ ಹೋಗೋದಾದರೆ ಟಾಸ್ಕ್ ಇನ್ನೂ ಚೆನ್ನಾಗಾಗುತ್ತೆ, ಟಾಸ್ಕ್ ಇನ್ನೂ ಚೆನ್ನಾಗಿ ಆಡ್ತಾರೆ, ಆಡಿಯನ್ಸ್ಗೆ ಮನೋರಂಜನೆ ಇನ್ನೂ ಚೆನ್ನಾಗಿ ಕೊಡ್ತಾರೆ. ಸೊ ಇವತ್ತು ಕಿಚ್ಚಿನ ಪಂಚಾಯಿತಿ ಇದೆ, ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.